ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ದೇವ್ರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನೋಡೋದಾದರೆ 4-5 ಕಂತು ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳೋದು. ಏನು ಗುಡ್ ನ್ಯೂಸು? ಮತ್ತು 4-5-6 ಕಂತು ಯಾವಾಗ ಬರುತ್ತೆ? ಇದೆಲ್ಲದೂ ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಆದರೆ ನೀವೇನು ಮಾಡಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಈ ವಿಷಯಕ್ಕೆ ಬರೋದಾದರೆ ಇದುವರೆಗೂ ಹಣ ಜಮಾ ಆಗದಿರೋ ಕಾರಣ ಏನು ಅಂತ ಫಸ್ಟ್ ನೋಡ್ಬಿಡೋಣ. ಇದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೆ ಇರೋದು, ಅದೊಂದು ಕಾರಣ ಇರ್ಬೋದು. KYC ಅಪ್ಡೇಟ್ ಆಗದೆ ಇರೋದು, ಮತ್ತು NPC ಮ್ಯಾಪಿಂಗ್ ಮಾಡಿಸ್ದೇ ಇರೋದು, ಮತ್ತು ಈ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರೋದು. ಎಲ್ಲ ಡಾಕ್ಯುಮೆಂಟ್ಸಲ್ಲೂ ಕೂಡ ನಿಮ್ಮ ಹೆಸರು ಒಂದೇ ಥರ ಸೇಮ್, ಎಲ್ಲದರಲ್ಲೂ ಒಂದೇ ಥರ ಇರಬೇಕು. ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ ಆದರೂ ಕೂಡ ಹಣ ಬರೋದಿಲ್ಲ. ಏಕೆಂದರೆ ಇದು DBT ಮುಖಾಂತರ ಹಣ ಹಾಕೋದ್ರಿಂದ ಒಂದು ಸ್ಪೆಲ್ಲಿಂಗ್ ಕೂಡ ಇದಾದರೂ ಕೂಡ ಹಣ ಬರೋದಿಲ್ಲ. ಮತ್ತು ರೇಷನ್ ಕಾರ್ಡಲ್ಲಿ ಯಜಮಾನಿಗೆ ಹೆಸರು ಸ್ಥಳದಲ್ಲಿ ಇಲ್ಲದೇ ಇರೋದು, ಅದು ಕೂಡ ಒಂದು ಪ್ರಾಬ್ಲಮ್ ಆಗಿದೆ. ಇನ್ನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು, ಮತ್ತು ಪರ್ಮನೆಂಟ್ ಜಾಬ್ ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ, ಅವ್ರು ಕೂಡ ಆಗಿದ್ರೆ ಹಣ ಬರೋದಿಲ್ಲ ಅನ್ನೋದು. ಇದರಲ್ಲಿ ನಿಮ್ದು ಯಾವ ಸಮಸ್ಯೆ ಅಂತ ನೀವು ತಿಳ್ಕೊಂಡು ಫಸ್ಟ್ ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ನಿಮಗೆ ಹಣ ಬಂದೇ ಬರುತ್ತೆ. ಇದು ನಿಮ್ಗೇನಾದ್ರು ಸಮಸ್ಯೆ ಸರಿ ಹೋಗಲಿ ಅಂದರೆ ಯಾವುದೇ ಕಾರಣಕ್ಕೂ ಹಣ ಬರೋದೇ ಇಲ್ಲ. ಹಾಗಾಗಿ ಎಲ್ಲ ಸಮಸ್ಯೆಗಳನ್ನ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು, ಎಲ್ಲ ಡಾಕ್ಯುಮೆಂಟ್ಸು ಒಂದು ಕಡೆ ಇಟ್ಕೊಂಡು, ಏನು ಸಮಸ್ಯೆ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡಿ. ಆನಂತರ ನೀವು ಸರಿ ಮಾಡಿಸಿದ್ರೆ ಅದು ನಿಮಗೆ ಮುಂದಿನ 7ನೇ ಕಂತಿನ ಹಣ ಜಮಾ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 4-5-6 ಕಂತು ಯಾರಿಗೆಲ್ಲ ಬಂದಿಲ್ಲ, ಅವ್ರಿಗೆ ಯಾವಾಗ ಜಮಾ ಆಗುತ್ತೆ, ಇದರೆಲ್ಲ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಸರ್ಕಾರ 6 ಕಂತು ರಿಸೀವ್ ಮಾಡಿದೆ, 6 ಕಂತು ಬಿಡುಗಡೆ ಮಾಡಿದೆ. ನೀವು 6 ಕಂತು ರಿಸೀವ್ ಮಾಡ್ಕೊಂಡು 7ನೇ ಕಂತಿಗೆ ವೆಯ್ಟ್ ಮಾಡ್ತಿದ್ದೀರಲ್ವಾ. ಕೆಲವೊಂದಷ್ಟು ಜನಕ್ಕೆ ಕರೆಕ್ಟಾಗಿ 1, 2, 3 ಆ ಕಂತು ಬಂದಿದೆ. ಆನಂತರ 4-5-6 ಕಂತು ಅವ್ರಿಗೆ ಬಂದಿಲ್ಲ. ಇನ್ನೂ ಒಂದಷ್ಟು ಜನಕ್ಕೆ 6ನೇ ಕಂತು ಕೂಡ ಇನ್ನೂ ಜಮಾ ಆಗ್ತಾನೆ ಇದೆ. ಅವ್ರಿಗೂ ಕೂಡ ಬಂದಿಲ್ಲ. ಅವರು ಕೂಡ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 3 ಕಂತು ಆದಮೇಲೆ ನೀವೇನಾದರೂ ತಿದ್ದುಪಡಿ, ಅದು ಇವಾಗ ಸ್ಪೆಲ್ಲಿಂಗ್ ಆ ಥರದ್ದು ಏನಾದರೂ ತಿದ್ದುಪಡಿ ಮಾಡಿಸ್ಕೊಂಡಿದ್ರೆ ಅದು ಅಪ್ಡೇಟ್ ಆಗೋದಕ್ಕೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಟೈಮ್ ತೊಗೊಳುತ್ತೆ. ಒಂದು 3-4 ಟೈಮ್ಸ್ ಆದರೂ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಹಣ ಬರೋದು ಲೇಟ್ ಆಗಿದೆ ಅಷ್ಟೇ ಅವರಿಗೆ, ಆಯಿತಾ. ನಾವು ಏನೂ ತಿದ್ದುಪಡಿ ಮಾಡಿಸಿಲ್ಲ ಆದರೂ ನಮ್ಗೆ ಹಣ ಬಂದಿಲ್ಲ ಅಂಥವ್ರಿಗೆ ಅದು ಟೆಕ್ನಿಕಲ್ ಇಶ್ಯೂಯಿಂದ ಮಾತ್ರ ನಿಮ್ಗೆ ಹಣ ಬಂದಿರಲ್ಲ, ಆಯಿತಾ. ನಿಮ್ಮದೇನು ಪ್ರಾಬ್ಲಮ್ ಇಲ್ಲ ಅಂದರೆ ಅದು ಗೌರ್ಮೆಂಟ್ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಸಿಂದನೇ ಆಗಿದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ 4-5-6 ಕಂತು ಬಂದಿಲ್ವೋ ಅವ್ರ ಲೀಸ್ಟ್ ಸರ್ಕಾರ ರೆಡಿ ಮಾಡ್ಕೊಂಡಿದ್ದು ಈಗಾಗಲೇ. ಈ 7ನೇ ಕಂತಿನ ಜೊತೆನೇ 4-5-6 ಕಂತುಗಳ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಲಾಗಿದೆ. ಅಂತ ಬಂದಿಲ್ಲ ಅಂತ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಈಗ 7ನೇ ಕಂತು ಜೊತೆಗೆ 4-5-6 ಕಂತು ಒಟ್ಟು 8,000 ಒಟ್ಟಿಗೆ ಜಮಾ ಆಗುತ್ತೆ. ಇನ್ನೆಲ್ಲ 5 ಕಂತು ರಿಸೀವ್ ಮಾಡ್ಕೊಂಡಿದ್ದೀರಾ. ಯಾರೆಲ್ಲ 5 ಕಂತು ರಿಸೀವ್ ಮಾಡ್ಕೊಂಡಿದ್ದು 6ನೇ ಕಂತು ಮಾತ್ರ ಬಂದಿಲ್ಲ, ಅವ್ರಿಗೂ ಕೂಡ 7ನೇ ಕಂತು ಜೊತೆಗೆ ಆ್ಯಡ್ ಆಗೇ ಬರುತ್ತೆ ಅಂತಲೇ ಹೇಳ್ಬೋದು. ಯಾರು ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾರೂ ಕೂಡ 1 ಕಂತು ಕೂಡ ಮಿಸ್ ಆಗೋಲ್ಲ, ಏಕೆಂದರೆ MP ಎಲೆಕ್ಷನ್ ಹತ್ರದಲ್ಲೇ ಇರೋದ್ರಿಂದ. ಯಾರು ಕೂಡ 1 ಕಂತು ಕೂಡ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಆಯಿತಾ, ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಏನಾದರೂ ನಿಮ್ಗೇನಾದ್ರು ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.